ಈ ಕೆಲಸ ಮಾಡಬೇಕಾ ಬೇಡವಾ? ಈ ಅವಕಾಶ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ನಾನು ಯೋಚನೆ ಮಾಡ್ತಾ ಇರುವಂಥ ಕೆಲಸ ಆಗುತ್ತೋ ಇಲ್ವೋ? ಒಂದೇ ಹೆಜ್ಜೆ ಇಡಬೇಕಾ ಅಥವಾ ಸ್ವಲ್ಪ ಕಾಯಬೇಕಾ? ಈ ರೀತಿ ಏನೇನೋ ಯೋಚನೆಗಳು ಮನಸ್ಸಲ್ಲಿ ಕಾಡ್ತಾ ಇದೆಯಾ? ಹಾಗಾದರೆ ಈ ರೀಡಿಂಗ್‌ನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ಯೂನಿವರ್ಸ್ ನಿಮ್ಮ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಅನ್ನೋ ಒಂದು ಸ್ಪಷ್ಟ ಸೂಚನೆಯನ್ನು ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಗಮನದಲ್ಲಿರಲಿ, ಯೂನಿವರ್ಸ್ ನಮ್ಮ ಜೀವನದಲ್ಲಿ ಅನೇಕ ಸಂಕೇತಗಳನ್ನು ನೀಡ್ತಾ ಇರುತ್ತೆ, ಆದರೆ ಅವುಗಳನ್ನು ಗುರುತಿಸೋದಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಆ ಒಂದು ಸೂಚನೆಗಳನ್ನು ಈ ವಿಡಿಯೋ ಮೂಲಕ ನಾವು ತಿಳಿತಾ ಇದ್ದೀವಿ. ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಒಂದೇ ಒಂದು ಪ್ರಶ್ನೆನ ಇಟ್ಕೊಳ್ಳಿ ಮತ್ತು ಈ ರೀಡಿಂಗ್ ಮೂಲಕ ನಿಮ್ಮ ಉತ್ತರ ಏನು ಅಂತ ತಿಳಿಯೋಣ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ನೀವು ಸಂಪರ್ಕ ಮಾಡಬಹುದು. ಹೊಸ ಆರಂಭ, ದೇವರ ಒಂದು ಅನುಗ್ರಹ ನಿಮಗೆ ಇದೆ ಅನ್ನೋದು ಈ ಒಂದು ಸಂಖ್ಯೆ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಒಂದು ಸ್ಟೇಜ್ ಮುಗಿದು ಒಂದು ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರ್ತಾ ಇರುವಂಥ ಸಮಯ ಇದಾಗಿದೆ. ನೀವು ಇಷ್ಟು ದಿನ ಕಷ್ಟಪಟ್ಟಿರೋದು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇರುವಂಥ ಸಮಯ ಇದಾಗಿದೆ. ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ಕೂಡ ಒಂದು ದೇವರ ಅನುಗ್ರಹ ಅನ್ನೋದು ನಿಮಗೆ ಸಿಗ್ತಾ ಇದೆ. ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ. ಪ್ರೀತಿ ವಿಷಯದಲ್ಲಿ ನೋಡೋದಾದರೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಉದ್ಯೋಗದಲ್ಲಿ ಹೊಸ ಕೆಲಸ, ಹೊಸ ಪ್ರಾಜೆಕ್ಟ್ ಈ ರೀತಿ ಸಿಗ್ತಾ ಇದೆ. ಹಣಕಾಸಿನ ವಿಷಯದಲ್ಲಿ ಆದಾಯ ಹೆಚ್ಚಾಗುವಂಥ ಅವಕಾಶಗಳು, ಹಣಕಾಸಿನ ಪರಿಸ್ಥಿತಿ ಸುಧಾರಿಸುವಂಥ ಸಾಧ್ಯತೆ ಕಾಣ್ತಾ ಇದೆ. ಆರೋಗ್ಯ ವಿಷಯದಲ್ಲೂ ಕೂಡ ಒಂದು ಒಳ್ಳೆಯ ಚೇತರಿಕೆ ಅನ್ನೋದು ಕಾಣಿಸ್ತಾ ಇರುವಂಥದ್ದು. ಈ ಒಂದು ಟ್ರೀಟ್ಮೆಂಟ್ ನೀವು ತಗೊಳ್ತಾ ಇದ್ದೀರಾ ಅಂದರೆ ಎಲ್ಲ ಒಂದು ಕಾಯಿಲೆಗಳನ್ನು ಆದಷ್ಟು ಬೇಗ ವಾಸಿಯಾಗುವಂತಹ ಒಂದು ಸಂದೇಶ ಇಲ್ಲಿ ಸಿಗ್ತಾ ಇದೆ. ಅವಕಾಶ ಬಂದಾಗ ಹಿಂದಕ್ಕೆ ಹೋಗಬೇಡಿ, ಮುಂದೆ ಹೋಗಿ. ಹಳೆಯ ಭಯ, ಒಂದು ನೆಗೆಟಿವಿಟಿನ ಬಿಟ್ಟು ಮುಂದಕ್ಕೆ ಹೋಗೋದ್ರಿಂದ 100% ಸಕ್ಸಸ್ ನಿಮಗೆ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ ಒಂದು ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ತೋರಿಸುವಂಥ ನಂಬರ್ ಆಗಿದೆ. ಕಂಪ್ಲೀಟ್ನೆಸ್ ಆಗಿರ್ಬೋದು, ಒಂದು ಹೊಸ ಆರಂಭದ ಸಂಕೇತ ಅಂತ ಕೂಡ ಹೇಳಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ಏನಿದೆ ಆದಷ್ಟು ಬೇಗ ನೆರವೇರ್ತಾ ಇದೆ. ಯೋಚನೆ ಮಾಡಬೇಡಿ. ಮುಂದೆ ಈ ದಿನದ ರೀಡಿಂಗ್ ಮೂಲಕ ನೀವು ತಿಳ್ಕೊಳ್ತಾ ಇದ್ದೀರಾ ಯೂನಿವರ್ಸ್ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಕೊಡ್ತಾ ಇದೆ, ಸರಿನಾ ತಪ್ಪಾ ಏನೆಲ್ಲ ಯೋಚನೆಗಳಿದೆ ಎಲ್ಲದಕ್ಕೂ ಕೂಡ ಒಂದು ಆನ್ಸರ್ ಈಗಾಗಲೇ ನಿಮಗೆ ಸಿಕ್ಕಿದ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಒಂದು ಸಂದೇಶ ನಿಮಗೆ ಹೊಂದಾಣಿಕೆ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾವ ಒಂದು ಕೆಲಸವನ್ನು ನೀವು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಆ ಒಂದು ವಿಷಯನ ಕಮೆಂಟ್ ಬಾಕ್ಸಲ್ಲಿ ನಮ್ಮೊಂದಿಗೆ ಹಂಚ್ಕೊಳ್ಬಹುದು. ಇದೇ ರೀತಿ ಇನ್ನಷ್ಟು ವಿಡಿಯೋಗಳು ನೀವು ನೋಡಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೆನಪಿರಲಿ, ನಿರ್ಧಾರ ನಿಮ್ಮದಾದರೆ ದಾರಿ ತೋರಿಸೋದು ಯೂನಿವರ್ಸ್ ಆಗಿರುತ್ತೆ. ಮತ್ತೆ ಸಿಗೋಣ ಮುಂದಿನ ರೀಡಿಂಗಲ್ಲಿ. ಧನ್ಯವಾದಗಳು.